ಸೊ ನಾ ಆರ್ಯ ಮೂವಿ ನೋಡ್ದಾಗ್ಲಿಂತ್ರ ಅಲ್ಲು ಅರ್ಜುನ್ ದೊಡ್ಡ ಅಭಿಮಾನಿ. ಸೊ ಅನ್ಕೊಂಡಿರ್ಲಿಲ್ಲ ಜೀವನದಾಗ ಒಂದ್ಸಲ ಮೀಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಮಠ ಕರ್ಕೊಂಡು ಹೋಗಿ ನನಗೆ ಮೀಟ್ ಮಾಡಿಸಿದಕ್ಕೆ ಸುನಿಲ್ ಅಣ್ಣಗ ಭಾಳ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. AFA ಕರ್ನಾಟಕ ಸ್ಟೇಟ್ ಅವ್ರ ಪ್ರೆಸಿಡೆಂಟ್ ಅವ್ರ. ಸೊ ಮತ್ತ ಆಮೇಲೆ AFA ಟೀಮ್ ಅವ್ರಿಗೂ ಸಹಿತ ಭಾಳ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ ಅಲ್ಲಿ ಮಠ ಹೋಗಿ ನಾನು ರೀಚ್ ಆಗ್ತೀನಿ, ಹೋಗಿ ಅಣ್ಣನ್ ಮೀಟ್ ಆಗ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದ ಸುನಿಲ್ ಅಣ್ಣ. ಕರ್ಕೊಂಡು ಹೋಗ್ತೀನಿ ನಿಮ್ ಬಾಸ್ ಹತ್ರ ಕರ್ಕೊಂಡು ಹೋಗಿ ಫೋಟೋ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೋಸ್ಕರ ಜರ್ನಿ ಮಾಡಿಲ್ಲ. ಸೊ ನಾನು ಅವ್ರಿಗೆ ಒಂದು ಪ್ರಾಬ್ಲಮ್ ಆಗಿತ್ತು ಲಾಸ್ಟ್ ಟೈಮ್, ಫೋಟೋ ಸಿಕ್ತೈತೆ ಅಂತ ಹೇಳಿ. ಸೊ ಅವ್ರು ಸಿಗ್ಲಿಲ್ಲ. ಸೊ ನನಗಾದಂಗೆ ಯಾರಿಗೂ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಮಾತು ನಡೆಸ್ಕೊಂಡು, ಸೊ ನನಗ್ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಫೋಟೋ, ನನ್ನ ಟೀಮ್ ನನ್ ಕರ್ನಾಟಕ ಸ್ಟೇಟ್ಗೆ ಫ್ಯಾನ್ಸ್ಗೆ ಬರ್ಬೇಕಂತ ಹೇಳ್ಬಿಟ್ಟು ಅವರು ಎಲ್ಲರಿಗೂ ಫೋಟೋ ಕೊಡ್ಸಿದ್ರು. ಸೊ ಭಾಳ ಥ್ಯಾಂಕ್ಸ್ ಅಣ್ಣ ಸುನಿಲ್ ಅಣ್ಣ, ಯಾವತ್ತು ಮರೆಯಲ್ಲ. ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ನನಗ ಅಲ್ಲ, ಕರ್ನಾಟಕ ಅಲ್ಲು ಅರ್ಜುನ್ ಫ್ಯಾನ್ಸ್ ಅಸೋಸಿಯೇಷನ್ಗೆ ಪ್ರತಿಯೊಬ್ಬರಿಗೂ ಫೋಟೋ ಬರೋಂಗ್ ಕೊಟ್ರು ಅವ್ರು. ಸೊ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ. ಸೊ ಇನ್ನು ಸಿದ್ದರಾಮಯ್ಯ ಆಶೀರ್ವಾದದಿಂದ ಎಲ್ಲರಿಗೂ ಸ್ವಲ್ಪ ಬರ್ತಾ ಇದೆ ನಾನು. ಮತ್ತ ಆಮೇಲೆ ಅಲ್ಲಿ ಮಟ್ಟ ಹೋಗಿ ಕೊಟ್ಟೆ. ಆರ್ಯ ಮೂವಿ ನೋಡ್ದಾಗ್ಲಿಂತ್ರ ಈಗ ರೀಸೆಂಟ್ಲಿ 1 year ಆಯ್ತು. 1 year ಆಯ್ತು. ಹಾ ಸರ್, ಇಲ್ಲ ನಮ್ ಸ್ಟೇಟ್ ಲೀಡರ್ ಸುನಿಲ್ ಅಣ್ಣ ಅವ್ರ ಕಾಂಟ್ಯಾಕ್ಟ್ ಆದ್ವಿ. ಸೊ ಕಾಂಟ್ಯಾಕ್ಟ್ ಆದ ನಂತರ ಅವ್ರಿಗೆ ಮೀಟ್ ಆಗಿ ಮತ್ತ ಆಮೇಲೆ ಅವ್ರ ಗ್ರೂಪಿಗೆ ಜಾಯಿನ್ ಮಾಡ್ಕೊಂಡ್ರು. ಸೊ ಒಬ್ಬೊಬ್ರು ನಮ್ ರಿಲೇಷನ್, ನಮ್ ತಮ್ಮರು ಅದಾರ, ಸೊ ಫ್ರೆಂಡ್ಸ್ ಅದಾರ. ಸೊ ಅದ್ರನ್ನ ನಾವು ಜಾಯಿನ್ ಮಾಡ್ಕೊಂಡು ಫ್ರೆಂಡ್ಸ್ ಅಂದ್ರೆ ಆ ತರ ಫ್ರೆಂಡ್ಸ್ ಅಲ್ಲ, ಅಲ್ಲು ಅರ್ಜುನ್ ಫ್ಯಾನ್ಸ್ ಆದಂತವ್ರ ತಿಳಿದವರೆಲ್ಲ ನಾವು ಒಂದು ಗ್ರೂಪ್ ಮಾಡ್ಕೊಂಡು ನಾವು ಜಾಯಿನ್ ಆಗಿದ್ವಿ ಎಲ್ಲರೂ. HPV ವ್ಯಾಕ್ಸಿನ್ ಮಾಡಿದ್ವಿ ಬರ್ಡೇ ದಿನ. ಸೊ ಅದಾದ ನಂತರ ಆಮೇಲೆ ಅನಾಥಾಶ್ರಮ ಫುಡ್ ಡೊನೇಟ್ ಮಾಡಿದ್ವಿ. ಇನ್ನೂ ಭಾಳ ಮಾಡ್ಬೇಕಂತೈತಿ. ಇದೇ ರೀತಿ ಟೀಮ್ ಸಹಿತ ದೊಡ್ಡದಾಗ್ಬೇಕಂತ ಹೇಳಿ ಸಿದ್ದರಾಮಯ್ಯ ಆಶೀರ್ವಾದದಿಂದ ಬೇಡ್ಕೊಳಕತ್ತೀವಿ. ಸೊ ಅಣ್ಣ ಹೆಸರಲ್ಲಿ ಇನ್ನೂ ಚಲೋ ತಮ್ಮ ಮಾಡ್ಬೇಕು, ಇನ್ನೂ ಚಲೋ ಮುಂದೆ ಹೋಗ್ಬೇಕಂತ ಐತಿ. ಭಾಳ ಆಸೆ ಐತಿ, ಎಕ್ಸ್ಪೆಕ್ಟೇಷನ್ ಮಾಡಂತ ಇನ್ನೂ ಮುಂದೆ ಹೋಗ್ಬೋದು ಅಂತೇಳಿ. ಸೊ ನೆಕ್ಸ್ಟ್ ಏನಾರು ಇವೆಂಟ್ ಅನ್ನ ಇದ್ರೆ ಇಲ್ಲಿ ಅಲ್ಲು ಅರ್ಜುನ್ ಬರ್ತಾನ ಅಂತೇಳಿ ಐತಿ. ಸೊ ಇವತ್ತಿಗೆ 1 ವಾರ ಆಯ್ತು. ಮಂಗಳವಾರ ಮೀಟಿಂಗ್ ನಡೀತಾ ಹೈದರಾಬಾದಲ್ಲಿ. ಸೊ ಹ್ಯಾಪಿ. ಅನ್ಕೊಂಡಿರ್ಲಿಲ್ಲ, ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ ಇಷ್ಟೆಲ್ಲ ಅಲ್ಲಿ ಮಟ್ಟ ಹೋಗಿ ನಾವು ಕೊಡ್ತೀವಿ, ಹುಬ್ಳಿದ ಒಂದು ಹೆಸರು ಬರ್ತೈತೆ ಅಂತೇಳಿ. ಸೊ ಅದಕ್ಕೆಲ್ಲ ಕಾರಣ ಎಲ್ಲ ಸುನಿಲ್ ಅಣ್ಣ, ಸಿದ್ದರಾಮಯ್ಯ ಆಶೀರ್ವಾದ. ಸೊ ಹೋದ ತಕ್ಷಣ ನನ್ನ ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಕೊಂಡ ನಂತರ ಸಿದ್ದರಾಮಯ್ಯ ಸ್ವಾಮಿ ಕೇಳಿದ್ರು ಯಾವ ದೇವ್ರ ಅಂತೇಳಿ. ಸೊ ಹುಬ್ಳಿ ಒಳಗ ಸಿದ್ದಾರೂಢ ಸ್ವಾಮಿ ಅಂತ ಹೇಳ್ಬಿಟ್ಟು ರಾಜ್ಕುಮಾರ್ ಸರ್, ಪುನೀತ್ ರಾಜ್ಕುಮಾರ್ ಸರ್ ಎಲ್ಲಾರು ಬರ್ತಿರ್ತಾರ. ಅವ್ರ ಫ್ಯಾಮಿಲಿ ಕಂಪಲ್ಸರಿ ಹುಬ್ಳಿಗೆ ಬಂದ್ರೆ ಸಣ್ಣ ಮೀಟಿಂಗ್ ಆತ್, ದೊಡ್ಡ ಮೀಟಿಂಗ್ ಆತ್, ಏನೇ ಒಂದ್ ಆತ್. ಸೊ ಕಂಪಲ್ಸರಿ ಬಂದು ಮೀಟ್ ದರ್ಶನ ಪಡೆದು ಹೋಗ್ತಾರ. ಸೊ ಬರ್ತಿರ್ತಾರ ಅಂತಂದೆ. ಹೌದಾ ಅಂತ ಅಂದ್ರ. ಸೊ ಸ್ವಾಮಿ ಹೆಸರು ಏನಂತ ಕೇಳಿದ್ರೆ ಸಿದ್ದಾರೂಢ ಸ್ವಾಮಿ ಅಂತಂದೆ. ಹುಬ್ಳಿಗೆ ಏನಾರ ಬಂದ್ರೆ ನೀವು ಕಂಪಲ್ಸರಿ ಗುಡಿಗೆ ಬರ್ಬೇಕಂತಂದೆ. ಸೊ ಬರ್ತೀನಿ ಅಂತ ಅಂದ್ರು. ಅದು ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ ಶೂಸ್ ಬಿಚ್ಚಿ ತಗೊಂತಾರ ಅಂತೇಳಿ. ಸೊ ಹ್ಯಾಪಿ ಅನಿಸ್ತು ಇನ್ನು ಶೂಸ್ ಬಿಚ್ಚಿ ತಗೊಂಡ್ರ. ಅಂದ್ರೆ ದೇವ್ರ ಮ್ಯಾಗ ಇನ್ನು ಅವ್ರಿಗೆ ಎಷ್ಟು ಭಕ್ತಿ, ಸೊ ಅವ್ರ ಅಷ್ಟೇ ಗೌರವ ಕೊಟ್ಟ ತಗೊಂಡ್ರು ಶೂಸ್ ಬಿಚ್ಚಿ ಅವ್ರ. ಸೊ ಭಾಳ ಹ್ಯಾಪಿ ಅನಿಸ್ತು ನನಗೆ. ಹಾ, 3 ಲಕ್ಷದ ಆಕ್ಸಿಡೆಂಟ್ ಹೆಲ್ತ್ ಇನ್ಸೂರೆನ್ಸ್ ಮಾಡ್ಕೊಟ್ರಿ ಅವ್ರು. ಸ್ಟೇಟ್ ಲೀಡರ್ 5 ಲಕ್ಷ, ಡಿಸ್ಟಿಕ್ ಅವ್ರಿಗೆ 3 ಲಕ್ಷ ಮಾಡ್ಕೊಟ್ರು. ಸೊ ಫುಲ್ ಹ್ಯಾಪಿ ಅನಿಸ್ತಾಕತೈತಿ. ಪ್ರವೀಣ್ ಅಂತೇಳಿ ಈ ಅಲ್ಲು ಅರ್ಜುನ್ ಫ್ಯಾನ್ಸ್ ಅಸೋಸಿಯೇಷನ್ AAFA ಇದಕ್ಕಿಂತ ಬಿಫೋರ್ ನಮ್ದು ಆಲ್ ಕರ್ನಾಟಕ ಅಲ್ಲು ಅರ್ಜುನ್ ಫ್ಯಾನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಫಾರ್ಮ್ ಮಾಡಿದ್ರಿ ಕರ್ನಾಟಕದಾಗ. ಬಿಫೋರ್ ಫಾರ್ಮ್ ಮಾಡಿದ್ರು, ಬಟ್ ನಾವು ಅಷ್ಟು ಇದಕ್ಕೆ ಕಾಂಟ್ಯಾಕ್ಟ್ ಇರ್ಲಿಲ್ಲ. ನಾವು ಇಂಡಿವಿಜುವಲಿ ಹುಬ್ಳಿಯಲ್ಲಿ ಸಣ್ಣ ಪುಟ್ಟ ಸೆಲೆಬ್ರೇಷನ್ಸ್ ಆಗ್ಲಿ, ಬರ್ಡೇ ಸೆಲೆಬ್ರೇಷನ್ಸ್ ಆಗ್ಲಿ ಮಾಡ್ತಾ ಇದ್ವಿ. ಬಟ್ ರೀಸೆಂಟ್ ಆಗಿ 1 year ಇಂದ AAFA ಅನ್ನೋದೊಂದು ಫಾರ್ಮ್ ಆತ್ರಿ, ಅಫಿಷಿಯಲಿ ಅಲ್ಲು ಅರ್ಜುನ್ ಫ್ಯಾನ್ಸ್ ಅಸೋಸಿಯೇಷನ್ ಅಂತ. ಅವ್ರದ್ದು ಮೇನ್ ಥೀಮ್ ಏನೈತ್ರಿ, ಸೋಷಿಯಲ್ ಸರ್ವಿಸಸ್ ಮಾಡಬೇಕು ಅಂತ. ರೀಸೆಂಟ್ಲಿ ನಾವು 1 year ಆಯ್ತಿದ್ದು AAFA ಸ್ಟಾರ್ಟ್ ಆಗಿ.
1 year ಅಲ್ಲಿ ನಾವು ಲಾಸ್ಟ್ ಇಯರ್ ಅಲ್ಲು ಅರ್ಜುನ್ ಲಾಸ್ಟ್ ಬರ್ತ್ಡೇಗೆ HPV ವ್ಯಾಕ್ಸಿನ್ ಅವೇರ್ನೆಸ್ ಮಾಡಿದ್ವಿ. ಲೇಡೀಸ್ಗೆ, ಹೆಣ್ಮಕ್ಳಿಗೆ HPV ವ್ಯಾಕ್ಸಿನ್ ಬಗ್ಗೆ ನಾವು ಅವೇರ್ನೆಸ್ ಕೊಟ್ವಿ. ಒಂದು ಹಾಸ್ಪಿಟಲ್ ಅಲ್ಲಿ ಕೊಟ್ವಿ, ಹುಬ್ಳಿಯಲ್ಲಿ ಪಾಟೀಲ್ ಹಾಸ್ಪಿಟಲ್ ಅಲ್ಲಿ. ಯಾವ ಹಾಸ್ಪಿಟಲ್ ಅದಿ? KH ಪಾಟೀಲ್ ಅಲ್ಲಿ ನಾವು ಅವೇರ್ನೆಸ್ ಮಾಡಿದ್ವಿ. ಡಾಕ್ಟರ್ ಜೊತೆ ಮೀಟ್ ಆಗಿ ಪಬ್ಲಿಕ್ ಅವೇರ್ನೆಸ್ ಕೊಡ್ಸಿದ್ವಿ. ಮತ್ತೆ ಅದಾದ್ಮೇಲೆ ನವನಗರಲ್ಲಿ ವೃದ್ಧಾಶ್ರಮದಲ್ಲಿ ಅಲ್ಲಿ ಕೂಡ ಅವೇರ್ನೆಸ್ ಮಾಡಿದ್ವಿ. ಇದೇ ರೀತಿ ಕೆಲವೊಂದ್ ಕಡೆ ನಾವು ಪಾಂಪ್ಲೆಟ್ ಡಿಸ್ಟ್ರಿಬ್ಯೂಷನ್ ಅದು ಇದೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಅವೇರ್ನೆಸ್ ಮಾಡಿಕೊಟ್ವಿ. ಅಲ್ಲು ಅರ್ಜುನ್ ಅವ್ರು AFA ಹೇಳಿದ ಪ್ರಕಾರ ಎವ್ರಿ ಇಯರ್ ಒಂದು ಗುಡ್ ಡೀಡ್ ಮಾಡ್ಬೇಕಂತೇಳಿ ಅವ್ರಿಗೆ ಒಂದು ಥಾಟ್ ಇದೆ. ಸೆಲೆಬ್ರೇಷನ್ ಕಿಂತ ಒಂದು ಸೋಷಿಯಲ್ ಸರ್ವಿಸ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಳ್ಳೋಣ, ಸೋಷಿಯಲ್ ಸರ್ವಿಸ್ ಮಾಡೋಣ ಅಂತೇಳಿ ಅವ್ರದ್ದು ಒಂದು ಥೀಮ್. ಸೊ ಇದೇ ಅವ್ರು ಹೇಳ್ದಂಗೆ ನಾವು ಫಾಲೋ ಮಾಡ್ತೀವಿ. ಅವ್ರ ನೆಕ್ಸ್ಟ್ ಇಯರ್ ಕೂಡ ಬೇರೆ ಒಂದು ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ನಾವು ಭಾಗಿಯಾಗಿ ಅಲ್ಲು ಅರ್ಜುನ್ ಅವ್ರ ಹೆಸರು ನಾವು ಇನ್ನು ಮುಂದೆ ತರಬೇಕಂತೇಳಿ ನಮ್ ಡ್ರೀಮ್ ಇದೆ. ಇನ್ನು ಬೇರೆದು ಸೋಷಿಯಲ್ ಆಕ್ಟಿವಿಟೀಸ್ ನಾವು ಮಾಡ್ತೀವಿ ಅಂತೇಳಿ ನಾ ಇಷ್ಟಪಡ್ತೀನಿ. ನಾವು ಅಲ್ಲಿವರೆಗೂ ಹೆಂಗ್ ಹೋದ್ವಿ ಅಂತಂದ್ರೆ, ಸಣ್ಣ ಪುಟ್ಟ ಸೆಲೆಬ್ರೇಷನ್ ಮಾಡ್ಕೊಳ್ಳೋರು ನಮ್ಗೆ ನಮ್ಗೆ ಐಡಿಯಾ ಕೂಡ ಇರ್ಲಿಲ್ಲ ನಾವು ಅಲ್ಲಿವರೆಗೂ ಹೋಗಿ ಅಲ್ಲು ಅರ್ಜುನ್ ಮೀಟ್ ಆಗ್ತೀವಿ ಅಂತೇಳಿ. ಇದಕ್ಕೆಲ್ಲ ಮೇನ್ ರೀಸನ್ ಸುನೀಲ್ ಅಂತೇಳಿ, ಅವರು ನಮ್ದು ಸ್ಟೇಟ್ ಪ್ರೆಸಿಡೆಂಟ್, ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಸುನೀಲ್ ಅವರು. ಅವ್ರಿಗೆ ಕಾಂಟ್ಯಾಕ್ಟ್ ಆದ್ವಿ. ಅವ್ರಿಗೆ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ನಾನು ಇದೀನಿ, ನೀವು ಮಾಡಿ ಸೆಲೆಬ್ರೇಷನ್ ಮಾಡಿ, ಏನಿದ್ರು ನೋಡೋಣ, ಬಾಸ್ ಕಡೆ ಹೋಗೋಣ, ನಾನ್ ಮೀಟ್ ಮಾಡ್ಸಿ ಅಂತೇಳಿ ಅವ್ರು ನಮ್ಗೆ ಪ್ರಾಮಿಸ್ ಕೊಟ್ಟಿದ್ರು. ನಮ್ಗದು ಬಹಳ ಖುಷಿ ಆಯ್ತು. ಮೀಟ್ ಆಗೋದು ತಲೆಯಲ್ಲಿ ಸೆಕೆಂಡರಿ ಇತ್ತು. ನಮ್ ಅಭಿಮಾನಿ ಅಂದ್ಮೇಲೆ ಅವ್ರ ಹೆಸರಲ್ಲಿ ಒಂದ್ ಒಳ್ಳೆ ಕೆಲಸ ಮಾಡೋಣ ಅಂತೇಳಿ ನಮ್ದೊಂದು ಬಹಳ ಡ್ರೀಮ್ ಇತ್ತು. ಸೊ ಅದಾದ್ಮೇಲೆ 1-2 ಸರ್ತಿ ನಾವು ಬೆಂಗಳೂರಲ್ಲಿ ಫ್ಯಾನ್ಸ್ ಅಸೋಸಿಯೇಷನ್ ಮೀಟಿಂಗ್ ಮಾಡಿದ್ವಿ. ಅಂದ್ರೆ ನಮ್ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಕಮಿಟಿ ಎಲ್ಲ ಫಾರ್ಮ್ ಮಾಡ್ಲಿಕ್ಕೆ ಎರಡು ಸಣ್ಣ ಪುಟ್ಟ ಮೀಟಿಂಗ್ ಆಯ್ತು. ಅದಾದ್ಮೇಲೆ ನಮ್ಗೆ ಸ್ಟೇಟ್ ವೈಸ್ ಎಲ್ಲ ಪೋಸ್ಟಿಂಗ್ ಕೊಟ್ಟು ಡಿಸ್ಟ್ರಿಬ್ಯೂಟ್ ನಮ್ಗೆ ಪೋಸ್ಟಿಂಗ್ ಮಾಡಿದ್ರು. ಸೊ ಅದಾದ್ಮೇಲೆ ಅಲ್ಲೇ ಶುರು ಮಾಡಿದ್ರು. ನೆಕ್ಸ್ಟ್ ಮೀಟ್ ಏನಾದ್ರು ಇದ್ರೆ ಅಲ್ಲು ಅರ್ಜುನ್ ಅವ್ರ ಜೊತೆ ಫೋಟೋ ಶೂಟ್ ಕೊಡಿಸಿ ಅಂತೇಳಿ ಪ್ರಾಮಿಸ್ ಮಾಡಿದ್ರು. ಅದಕ್ಕೆ ನಾನು ಸುನಿಲ್ ಅಣ್ಣಗೆ ಬಹಳ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಇರಲಿಲ್ಲ ಅಂತಂದ್ರೆ ಅಲ್ಲು ಅರ್ಜುನ್ ಅವ್ರಿಗೆ ಮೀಟು ಆಗ್ತಿರ್ಲಿಲ್ಲ, ನಾನು ಫೋಟೋ ಶೂಟ್ ಕೂಡ ಆಗ್ತಾ ಇರ್ಲಿಲ್ಲ. ಸುನಿಲ್ ಅಣ್ಣ ಮೇನ್ಲಿ ಥ್ಯಾಂಕ್ಸ್. ನಾವು ಆಕ್ಚುಲಿ ಅಲ್ಲಿ ಹೋಗಿ ಬಹಳ ಖುಷಿ ಆಯ್ತು ನಮ್ಗೆ ಅಲ್ಲು ಅರ್ಜುನ್ ಮೀಟ್ ಆಗಿದ್ದಕ್ಕೆ. ಮೀಟ್ ಆಗಿ ನಾವು ಸಿದ್ದಾರ್ಥ ಅಜ್ಜ ತಗೊಂಡೋಗಿ ಕೊಟ್ವಿ. ಅವ್ರು ಶೂ ಬಿಚ್ಚಿದ್ದು ನಮ್ಗೆ ಬಹಳ ಪ್ರೌಡ್ ಮೂಮೆಂಟ್ ಅದು. ಯಾಕಂತಂದ್ರೆ ನಮ್ ಹುಬ್ಳಿ ಧಾರವಾಡ ಪ್ರಸಿದ್ಧ ಸಿದ್ದಾರ್ಥ ಅಜ್ಜ ಅಂದು ಅಲ್ಲಿವರೆಗೂ ತಗೊಂಡೋಗಿ, ಇಲ್ಲಿವರೆಗೂ ನಮ್ಗೆ ಕರ್ನಾಟಕದಷ್ಟೇ ಒಂದ್ ಹೆಸರಿತ್ತು. ಈಗ ನಮ್ ಟಾಲಿವುಡ್ ಕೂಡ ಅವ್ರಿಗೆ ಗೊತ್ತಾಯ್ತಲ್ಲ ಅಂತೇಳಿ ನಮ್ಗೆ ಬಹಳ ಖುಷಿ ಅದು. ನೆಕ್ಸ್ಟ್ ಏನಾದ್ರು ಇವೆಂಟ್ಸ್ ಇದ್ರೆ ಅಲ್ಲು ಅರ್ಜುನ್ ಅವರು ಕಂಪಲ್ಸರಿ ಸಿದ್ದಾರ್ಥ ಅಜ್ಜ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಇದು ಎದ್ರದ್ದು ಅಂತ ಕೇಳಿದ್ರು. ಮೂರ್ತಿ ಏನು ಯಾವ ಸ್ವಾಮಿ ಅಂತ ಕೇಳಿದ್ರು. ಸರ್, ಇದು ನಮ್ದು ಹುಬ್ಳಿದು ಪ್ರಸಿದ್ಧ ರೀ, ಸಿದ್ದಾರ್ಥ ಅಜ್ಜದ್ದು ಮೂರ್ತಿ ಇದೆ. ನಮ್ದು ರಾಜ್ಕುಮಾರ್ ಫ್ಯಾಮಿಲಿ ಬಂದ್ರೆ ಹುಬ್ಳಿಗ್ ವಿಸಿಟ್ ಮಾಡಿದ್ರೆ ಕಂಪಲ್ಸರಿ ಸಿದ್ದಾರ್ಥ ಮಠಕ್ಕೆ ವಿಸಿಟ್ ಮಾಡ್ತಾರೆ ಅಂತ ಹೇಳಿದ್ವಿ. ಹೌದಾ ಅಂತೇಳಿ ಅವಾಗ ಅವ್ರು ಶೂ ಬಿಚ್ ತಗೊಂಡ್ರು. ಅಲ್ಲಿ ನಮ್ಗೆ ಬಹಳ ಖುಷಿ ಆಯ್ತು, ರೆಸ್ಪೆಕ್ಟ್ ಕೊಟ್ಟು ತಗೊಂಡಿದ್ದಕ್ಕೆ. ಅದಾದ್ಮೇಲೆ ನಾವು ಅಲ್ಲಿವರೆಗೂ ಜಸ್ಟ್ ಅವ್ರಿಗೆ ಮೀಟ್ ಆಗ್ತೀವಿ, ಫೋಟೋ ಸಂಬಂಧ ಅಂತ ಹೋಗಿದ್ವಿ. ಬಟ್ ನಮ್ಗೆ ಗೊತ್ತಿರ್ಲಿಲ್ಲ ಅವರು ಈ ರೀತಿ ನಮ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರೆ ಅಂತ ಹೇಳಿ. ನಮ್ಗೆ ಅನ್ಎಕ್ಸೆಪ್ಟೆಡ್ ಅದು. ಸ್ಟೇಟ್ ಲೆವೆಲ್ ಕಮಿಟಿಗೆ ಒಂದು 5 lakhs ಆಕ್ಸಿಡೆಂಟಲ್ ಇನ್ಸೂರೆನ್ಸ್ ಕೊಟ್ರು. ಆಮೇಲೆ ಡಿಸ್ಟ್ರಿಕ್ಟ್ ಕಮಿಟಿಗೆ ಒಂದು 3 lakhs ಇನ್ಸೂರೆನ್ಸ್ ಮಾಡಿಸ್ಕೊಟ್ರು. ಬಟ್ ಯಾವ್ದಾದ್ರು ಸೆಲೆಬ್ರಿಟೀಸ್ ಮಾಡಿಸ್ಕೊಟ್ಟಿದಾರಾ ಇಲ್ಲ ಅಂತ ಹೇಳಿ ಗೊತ್ತಿಲ್ಲ. ಬಟ್ ಇವ್ರು ಮಾಡಿಸ್ಕೊಟ್ರಲ್ಲ ಅನ್ನೋದು ನಮ್ಗೆ ಒಂದು ಪ್ರೌಡ್ ಮೂಮೆಂಟ್. ಬಟ್ ಬಹಳ ಖುಷಿ ಆಯ್ತು ನಮ್ಗೆ. ನಾವು ಹೋಗಿದ್ದೆ ಫೋಟೋ ಶೂಟ್ಗೆ, ಇವ್ರು ನಮ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ರಲ್ಲ ಅಂತ ಹೇಳಿ ಬಹಳ ಖುಷಿ ಆಯ್ತು. ಮನೇಲಿ ಕೂಡ ಎಲ್ಲರಿಗೂ ಹೇಳಿದ್ವಿ ಹಿಂಗ್ ಆಗಿದೆ ಅಂತ. ಅಲ್ಲಿ ಆಲ್ ಓವರ್ ನಮ್ ಇಂಡಿಯಾದಿಂದ 7 states ಬಂದಿದ್ರಿ. 7 ಸ್ಟೇಟ್ ಬಂದಿದ್ರು. ಒಂದು ತೆಲಂಗಾಣ, ಆಂಧ್ರ ಪ್ರದೇಶ್, ಕರ್ನಾಟಕ, ತಮಿಳುನಾಡು, ಕೇರಳ, ಒಡಿಶಾ, ಮಹಾರಾಷ್ಟ್ರ. ಅಲ್ಲಿ ಚರ್ಚೆ ಅಂತ ಹೇಳಿದ್ರೆ ಅವ್ರದ್ದು ಥೀಮ್ ಹೇಳಿದ್ರಿ ಸರ್. ನಮ್ ಸೋಷಿಯಲ್ ಆಕ್ಟಿವಿಟೀಸ್ ಏನ್ ಮಾಡೋಣ ಅಂತ ಹೇಳಿ ಥೀಮ್ ಮಾಡಿದ್ರು. ಮೇನ್ಲಿ ಪರ್ಪಸ್ ಕಳ್ಸಿದ್ದ ಅಂತಂದ್ರೆ ಅವರು ಅಲ್ಲು ಅರ್ಜುನ್ ಮೀಟ್ ಆಗ್ಬೇಕು ಅಂತ ಹೇಳಿ ಕರ್ಸಿದ್ರು. ಸೊ ಆಲ್ ಓವರ್ 1000+ ಮೆಂಬರ್ಸ್ ಇದ್ರಿ. ಅಲ್ಲಿ 1000+ ಮೆಂಬರ್ಸ್ ಇದ್ರು. ಸೋಷಿಯಲ್ ಆಕ್ಟಿವಿಟೀಸ್ ಬಗ್ಗೆ ಮಾತಾಡಿದ್ರು. ಲಾಸ್ಟ್ ಟೈಮ್ ನಾವು HPV ವ್ಯಾಕ್ಸಿನ್ ಮಾಡಿದ್ವಲ್ಲ, ಸ್ಪೆಷಲಿ ಥ್ಯಾಂಕ್ಸ್ ಹೇಳಕ್ಕೆ ನಮ್ಗೆ ಎಲ್ಲರಿಗೂ ಕರೆಸಿದ್ರು. ಅವ್ರ ಬರ್ಡೇಗೆ ಸೆಲೆಬ್ರೇಷನ್ ಮಾಡಿದ್ವಿ. ಥ್ಯಾಂಕ್ಸ್ ಹೇಳಕ್ಕೆ ಅವ್ರು ಅಲ್ಲು ಅರ್ಜುನ್ ಅವ್ರು ಎಲ್ಲಾ ಫ್ಯಾನ್ಸ್ ನ ಒಟ್ಟಿಗೆ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಮತ್ತೆ ಪ್ರೆಸಿಡೆಂಟ್ಸ್ ಅವ್ರಿಗೆ ಎಲ್ಲರಿಗೂ ಇನ್ವೈಟ್ ಮಾಡಿದ್ರು. ಅಲ್ಲಿ ಅಪ್ರಾಕ್ಸ್ 1000+ ಮೆಂಬರ್ಸ್ ಇದ್ರಿ ಸರ್. 7 states ಕೂಡಿ. ಡಿಸ್ಟ್ರಿಕ್ಟ್ ಹುಬ್ಳಿಯಿಂದ ನಾವು ಒಂದು 4-5 ಜನ ಹೋಗಿದ್ವಿ ಸರ್. ಜಾಸ್ತಿ ಇದ್ರಿ ಸರ್. ಗೋವರ್ಧನ್, ಪ್ರೆಸಿಡೆಂಟ್, ಹುಬ್ಳಿ ಧಾರವಾಡ. ಅಲ್ಲು ಅರ್ಜುನ್ ಫ್ಯಾನ್ಸ್ ಅಸೋಸಿಯೇಷನ್ ಮೊನ್ನೆ ಲಾಸ್ಟ್ ಮಂತ್ ಇವೆಂಟ್ ಇತ್ತು, AA ಸಮಿಟ್ ಅಂತ 2026.
ಅಲ್ಲಿ ನಮ್ಮ ಟೀಮ್ ಹುಬ್ಳಿದು ಒಂದು 13 ಜನ ಟೀಮ್ ಅಲ್ಲಿ ಇದೀವಿ ನಾವು ಅಸೋಸಿಯೇಷನ್ ಅಲ್ಲಿ. ಒಬ್ಬೊಬ್ರು ಬಂದು ಒಂದೊಂದು ಲೀಡ್ ಕೊಟ್ಟಿದ್ದಾರೆ. ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಜನರಲ್ ಸೆಕ್ರೆಟರಿ ಈ ತರ ಪೋಸ್ಟ್ ಕೊಟ್ಟಿದ್ದಾರೆ. ಆ ಪೋಸ್ಟ್ ಅಲ್ಲಿ ಈಗ ಲಾಸ್ಟ್ ಮಂತ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ಗೆ ಬೆಂಗಳೂರಿಗೆ ಕರೆದಿದ್ರು. ಸಮಿಟ್ ಇವೆಂಟ್ಗೆ ಕರೆದಿದ್ರು. ಅಲ್ಲಿ ನಮ್ಮ ಟೀಮ್ ವತಿಯಿಂದ ನಾವು ಸಿದ್ಧಾರೂಢಾರ್ಜುನ ಮೂರ್ತಿ ನಾವು ಗಿಫ್ಟ್ ಆಗಿ ಕೊಟ್ವಿ. ಅದನ್ನ ರಿಸೀವ್ ಮಾಡ್ಕೊಂಡಿರೋದು ಬಹಳ ಗೌರವದಿಂದ ರಿಸೀವ್ ಮಾಡ್ಕೊಂಡ್ರು ಅಲ್ಲು ಅರ್ಜುನ್ ಸರ್. ಅದೊಂದು ಬಹಳ ಪ್ರೌಡ್ ಮೂಮೆಂಟ್ ನಮ್ಗೆ.